ಯವ್ವ ತಗೋಬೇ ನಾವು ಊರಿಗೆ ಹೋಗಿ ಬರ್ತೀವಿ. ಮತ್ತೀಗ ಅವರು ಲಘುನ ಫೋನ್ ಹಚ್ಚಾರಲ್ಲ, ಆಕೆ ಪವಿತ್ರನೇನು ಮೊನ್ನೆ ನೋಡ್ಕೊಂಡು ಹೋಗಿದ್ರಲ್ಲ ಅವ್ರು ಒಪ್ಕೊಂಡಾರ ಅಂತ. ಅದಕ್ಕೆ ಏನೋ ಹ್ಞೂ ಹಣ್ಣು ಇಡಕ್ಕೆ ಬರ್ತೀನಿ ಅಂತ ಅಂದಾರಂತ, ನಾಳೆನೇ ನಾಡ್ದು. ಅದಕ್ಕೆ ಮತ್ತು ನೀವೆಲ್ಲರೂ ಲಘುನ ಬರ್ರಿ ಅಂತಂದು ನಿನ್ನೆ ರಾತ್ರಿನೇ ಫೋನ್ ಹಚ್ಚಿದ್ರವ. ಅದಕ್ಕೆ ಹೋಗಿ ಬರ್ತೀವ ಬೇ. ಅಲ್ಲವ ಮಗಳ, ಇನ್ನೊಂದು 4 ದಿನ ಇರಬೇಕಿಲ್ಲ. ಬರೋದು ಎಷ್ಟು ದಿನ ಆದಮೇಲೆ ಬಂದಿದ್ರಿ ನೀವು, ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀರವ ನೀವು. ಇನ್ನೊಂದು 4 ದಿನ ಇರಬಾರ್ದ? ಏನು ಮಾಡೋದು ಬೇವ, ನಮಗೂ ಇರಾಕ ಮನಸ್ಸೈತಿ. ಆದ್ರೆ ಗೊತ್ತಲ್ಲ ನಮ್ಮ ಮತ್ತೆ ಹೆಂಗದ ಅಂತಂದು. ಅದು ಅಲ್ದ ಆಕೆ ಮಗಳಿಗೆ ಮದ್ವೆ ಇದು ಏನದು ಮದ್ವೆ ಒಪ್ಕೊಂಡಿದ್ದಕ್ಕೆ ಕಾಲು ನೆಲದ ಮೇಲೆ ನಿಂದ್ರವಲ್ದು. ಈಗ ನಾವೇನಾರು ಹೋಗಲಿಲ್ಲ ಅಂದ್ರೆ ನೋಡು, ನನ್ನ ಮಗಳದ್ದು ಮದ್ವೆದು ಕಾದ್ರೆ ಯಾರೂ ಬರೋಂಗಿಲ್ಲ. ನಿನ್ನ ಹೆಂಡತಿಗೆ ನನ್ನ ಮಗಳದ್ದು ಮದುವೆ ಆಗೋದು ಇಷ್ಟನೇ ಇಲ್ಲ ಅಂತ ಅದೇ ಇದು ಹುಟ್ಟಿಸ್ತಾಳೆ ಬೇವ. ಸುಮ್ಮನೆ ಎದಕ್ಕೆ ಹೋಗು. ಅದಕ್ಕೆ ಮತ್ತೆ ಯಾವಾಗಾರ ಬರ್ತೀವಂತಗ. ಹ್ಞೂ ಬೇವ, ಮತ್ತೆ ಬರ್ತೀವಂತ. ಅಕ್ಕಿದ ಮದ್ವೆ ಗಿದ್ವಿ ಆಗಲಿ ಅವಾಗ ಮತ್ತೆ ಯಾವಾಗಾರ ಬರ್ತೀವಂತ ಬೇ. ನೀವೇನು ಬೇಜಾರು ಹಾಕೋಬೇಡ್ರಿ. ಇಲ್ಲ ನೀವು ಬರ್ತೀರನು ಬರ್ರಿ, ಒಂದು 4 ದಿನ ಇದ್ದು ಬರಂತ್ರಿ ಅಂತಲ್ಲಿ. ಇಲ್ಲವ, ನಮಗೆ ಬರೋಕ್ಕಾಗಂಗಿಲ್ಲ. ನಮ್ಗೆ ಇಲ್ಲೇ ಹೊಲದಾಗ ಇದ್ದು ರೂಢಿ ಆಗ್ಬಿಟ್ಟಿತ್ತಲ್ಲ, ಅಲ್ಲೆಲ್ಲ ಬಂದ್ರೆ ನಮ್ಗೆ ಜಮಾಯಿಸಂಗಿಲ್ಲವ. ನೀವು ಬೇಕಾದ್ರೆ ಹೋಗಿ ಬರ್ರಿ. ಆದ್ರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರ್ಕೊತ ಹೋಗ್ಕೊಂತ ಇಲ್ಲವ. ಹಿಂಗೆ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರೋದು ಮಾಡಕ್ಕೆ ಹೋಗ್ಬೇಡ್ರಿ ಅವಾಗವಾಗ ಬಂದು ಹೋಗ್ತಾ ಇರಿ ಏನು. ಹ್ಞೂ ಅಪ್ಪ, ಬರ್ತೀವಂತಗೋ. ಮತ್ತೆ ಯಾವಾಗ ಬರಂಗೆ ಅನಿಸ್ತೈತಿ ಅವಾಗ ಬರ್ತೀವಂತಗೋ. ಅಜ್ಜ ಯಮ್ಮ ಹೋಗಿ ಬರ್ತೀವಿ, ನೀವು ಹುಷಾರು ನೋಡ್ರ. ಯಮ್ಮ ನೀನು ಜಾಸ್ತಿ ಕೆಲಸ ಮಾಡಕ್ಕೆ ಹೋಗ್ಬೇಡ, ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡು. ಅಜ್ಜ ನೀನು ಆಟ ಹೊಲ್ದಾಗೆಲ್ಲ ಬರೀ ಅಡ್ಡಾಡೋದ ಮಾಡಕ್ಕೆ ಹೋಗ್ಬೇಡ. ಮೊನ್ನೆ ನೋಡು ಕಾಲು ಹರಿಯಾಕೆ ಕುಂತೈತೆ ಅಂತಂದಿದ್ದಿ. ನಿಮ್ಮದು ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಿ ಇಬ್ಬರು. ಹ್ಞೂ ಬೇ ಅಮ್ಮ. ಅಜ್ಜ ನೀವು ಒಂದು ಸ್ವಲ್ಪ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಿ. ಆತಂದ್ರೆ ನಾನು ಮುಂದಿನ ಐತ್ವಾರ ಬಂದು ಹೋಗಕ್ಕೆ ನೋಡ್ತೀನಿ ಅಂತ ತಗೋರಿ ಏನು. ಹ್ಞೂನವ, ಆಟರ್ ಮಾಡು. 5 ವಾರಕ್ಕೊಮ್ಮೆರ ಬಂದು ಹೋಗು. ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ 2 5 ವಾರಕ್ಕರ ಒಮ್ಮೆ ಬಂದು ಹೋಗು. ಒಂದು 5 ವಾರ ಬಿಟ್ಟು ಇನ್ನೊಂದು 5 ವಾರ ಬಂದು ಹೋಗುವ. ಒಂದು ಸ್ವಲ್ಪ ನಮಗೂ ನೀವು ಬರ್ಕೊತ ಹೋಗ್ಕೊಂತಿದ್ರೆ ನಮಗೂ ಖುಷಿ ಆಕೈತಿ. ಅಂದಂಗೆ ಅಣ್ಣ ಅತ್ತಿಗೆಮ್ಮ ಯಾವಾಗ ಬರ್ತಾರಂತ? ಬರ್ತೀನಿ ಅಂದಾರವ. ಬರ್ಬೋದು ಇನ್ನೊಂದು 2 ದಿನ ಬಿಟ್ಟು. ಮತ್ತು ಬರ್ತಾರೆ ತಗೋ ಅವ್ರು. ನಾವಂತೂ ಯಾರ ಮೇಲೇನೂ ಇಲ್ಲವ ನಂಬಿಕೆ ಇಟ್ಕೊಂಡಿಲ್ಲವ. ನಮ್ಮ ಕೈಯಾಗ ಇನ್ನು ಎಷ್ಟು ದಿನ ಆಕೈತೆ ಅಷ್ಟು ದಿನ ನಮ್ಮ ನಾವ ಮಾಡ್ಕೊಂಡು ಹೋಕ್ಕೇವವ. ಅಂದಾಗ ನೀವಿಬ್ಬರು ಹುಷಾರು ನೋಡ್ರಿ. ನಿಮ್ಗೆ ಏನಾರ ಒಂದು ಸ್ವಲ್ಪ ಏನಾರು ಆರಾಮಿಲ್ಲದಂಗೆ ಅನಿಸ್ತು, ಏನಾರ ತ್ರಾಸು ಅನ್ನಿಸ್ತಂದ್ರೆ ನಂಗೆ ಒಂದು ಫೋನ್ ಹಚ್ಚಿ, ನಾನು ಬರ್ತೀನಿ. ನಾನು ಬರೋಕ್ಕಾಗಲಿಲ್ಲ ಅಂದರೂ ನೇತ್ರವನಾರ ಕೊಟ್ಟು ಕಳಿಸ್ತೀನಿ ಅಂತೇನ. ಆತವ ಮಗಳ, ಹುಷಾರು ನೋಡ್ರೆ ನೀವು. ಬರ್ರಿ, ಅಲ್ಲಿ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೀನಿ ಬರ್ರಿ ನಾನು. ಯಪ್ಪ, ಬಸ್ ಸ್ಟ್ಯಾಂಡ್ ದೂರ ಐತಿ, ಮತ್ತು ಅಲ್ಲಿಂದ ವಾಪಸ್ ಏನು ನಡ್ಕೊತ ಬರ್ತಿದ್ದಿ. ಮೊದಲ ಕಾಲು ನೋವು ಅಂತಿದೆ, ಇಲ್ಲೇ ನಾವು ಹೋಗಿ ಬರ್ತೀವ. ಇಲ್ಲಿ ನಡಿಯವ, ಅಲ್ಲಿ ತನಕ ಬರ್ತೀವಿ ನಡಿ. ಬಿಟ್ಟು ನಾವು ವಾಪಸ್ ಬರ್ತೀನಿ ಅಂತ ನಡ್ರಿ. ಸರಿ ಅಪ್ಪ, ಹಂಗಾರ ಯವ್ವ ಹೋಗಿ ಬರ್ತೀವ ಹಂಗಂದ್ರೆ. ಹ್ಞೂನವ್ವ ಹೋಗ್ಬರ್ರಿ, ಮತ್ತು ಅವಾಗವಾಗ ಬರ್ಕೊತೀರ. ಹ್ಞೂ ಅವ್ವ ಆಯ್ತು. ನಿಂತ್ರವ ಚೀಲ್ದಾಗೆಲ್ಲ ಬಟ್ಟೆ ಇಟ್ಕೊಂಡಿಲ್ಲ ಏನು ಮರ್ತಿರ್ತೀರ? ಹಾಂ ಯವ್ವ, ಎಲ್ಲ ಬಟ್ಟೆ ಇಟ್ಕೊಂಡೈತಿ. ನೀವು ಮನೆಗೆ ಹೋಗ್ರಿ. ನಾನು ಒಂದು ಸ್ವಲ್ಪ ಕೆಲಸ ಐತೆ ಆಫೀಸಿಂದ, ನಾನು ಆಫೀಸ್ಗೆ ಹೋಗ್ತೀನಿ. ಆಫೀಸ್ಗೆ ಹೋಗ್ಯಾ? ನಾಳಿಂದ ಹೋಗಂತೆ ಅಂತ ನಡಿಯವ. ಇವತ್ತೊಂದು ದಿನ ನಡಿ ನಮ್ಮ ಜೊತೆನ. ಇಲ್ಲವ, ಆ ಹುಡುಗಿದು ಇದು ಚಿನ್ನಿದು ಖುಷಿ ಮೇಡಮ್ ಅವ್ರದ್ದು ಮಗಳದು ಅವ್ರದ್ದೇನೋ ಎಕ್ಸಾಮ್ ಐತಂತ ಮುಂದಿನ ತಿಂಗಳು ಇದೇ ತಿಂಗಳದಾಗ ಐತಂತ. ಅದಕ್ಕೆ ಟ್ಯೂಷನ್ ಹೇಳ್ಕೊಡೋದೈತೆವ. ಮತ್ತು ಎಕ್ಸಾಮ್ ಟೈಮಾಗ ಅಲ್ಲ ನಾನು ಏನು ಹೇಳ್ಕೊಡ್ಬೇಕಾಗಿರೋದು. ಅದಕ್ಕೆ ನಾನು ಅವ್ರ ಮನೆಗೆ ಹೋಗ್ತೀನಿ, ಅವ್ರಿಗೆ ಟ್ಯೂಷನ್ ಹೇಳ್ಕೊಟ್ಟು ಸಂಜೆ ಮುಂದೆ ಬರ್ತೀನಂತ. ಆತಂದ್ರೆ ಬೇಕಾರೆ ಇವತ್ತು ಸ್ವಲ್ಪ ಲಗುನ ಬರ್ತೀನಂತ ಹೋಗ್ಬೆ. ನಾನು ಅಲ್ಲಿಗೆ ಹೋಗ್ತೀನಿ, ನೀವು ಅಷ್ಟರು ಮನೆಗೆ ಹೋಗ್ರಿ. ಆತು ತಗೋರವ, ಹಂಗಾರೆ ನೀನು ಹುಷಾರು ನೋಡ ಮತ್ತು. ಆತು ತಗೋಬೇಯವ್ವ. ನಡ್ರಪ್ಪ ನಡ್ರಿ ಹೊತ್ತಕೈತಿ ನಡ್ರಿ. ಚಿನ್ನಿ ನೋಡಿದರೆ ಎಕ್ಸಾಮ್ ಇದೆ. ಇವಳು ನೋಡಿದ್ರೆ ಇನ್ನೂ ಬರ್ತಾನೆ ಇಲ್ಲಲ್ಲಪ್ಪ. ಟ್ಯೂಷನ್ ಹೇಳ್ಕೊಡ್ತೀನಿ ಇವತ್ತಿನ ಅಂತ ಹೇಳಿದ್ಲು. ನಿನ್ನೆ ಕಾಲ್ ಮಾಡಿ ಹೇಳಿದ್ದೀನಿ, ಎಷ್ಟೊತ್ತಿದ್ರು ನಾಳೆಯಿಂದ ಬಾ ನೇತ್ರ ಅಂತ ಹೇಳಿದ್ದೀನಿ. ಇನ್ನೂ ಬರ್ತಾನೆ ಇಲ್ಲ. ಬರ್ತಾಳೋ ಅಥವಾ ಇಲ್ಲೋ ಏನೂ ಗೊತ್ತೇ ಆಗ್ತಿಲ್ಲಪ್ಪ. ಪಾಪ ಅವ್ರ ಅಜ್ಜಿ ಮನೆಗೆ ಹೋಗಿದ್ಲು, 4 ದಿನ ಇದ್ದು ಬರ್ತೀನಿ ಅಂತಂದು. ನಾನು ಇನ್ನೂ 4 ದಿನ ಏನೋ ರಜೆ ಕೊಡ್ತೀನಿ ಅಂತ ಅಂದಿದ್ದೆ. ಆದರೆ ಏನು ಮಾಡೋದು, ನನ್ನ ಮಗಳದೊಂದು ಎಕ್ಸಾಮ್ ಬಂದುಬಿಟ್ಟಿದೆ. ಈ ಟೈಮ್ನಲ್ಲಿ ಟ್ಯೂಷನ್ ಹೇಳ್ಕೊಡೋದು ಇಂಪಾರ್ಟೆಂಟು. ಅದಕ್ಕೆ ಕರೆಸಿದ್ದೀನಿ. ನೋಡೋಣ ಮತ್ತೆ ಯಾವಾಗಾದರೂ ಎಕ್ಸ್ಟ್ರಾ ರಜೆ ಕೊಟ್ಟರೆ ಆಯಿತು. ಅಲ್ಲಿ ಒಳಗಡೆ ಆದರೂ ಕೂತ್ಕೊಳ್ಳೋಣ. ಬಂದಮೇಲೆ ಇನ್ನೂ ಸ್ವಲ್ಪ ಹೊತ್ತು ನೋಡೋಣ. ಬರಲಿಲ್ಲ ಅಂದರೆ ಕಾಲ್ ಮಾಡಿದ್ರೆ ಆಯಿತು. ಹೇಗೂ ಬಂದಮೇಲೆ ಕರೀತಾಳಲ್ಲ. ಅಲ್ಲಿ ಸೋಫಾ ಮೇಲೆ ಆದರೂ ಕೂತ್ಕೊಳ್ಳೋಣ. ಖುಷಿ ಮೇಡಮ್ ಈ ನೇತ್ರ ಬಂದ್ಲು ಅಂತ ಅನಿಸುತ್ತೆ. ಇಷ್ಟೋ ತನಕ ಅಲ್ಲೇ ವೇಟ್ ಮಾಡ್ತಾ ಇದ್ದೆ, ಇವಾಗ ಬಂದ್ಲು ನೋಡು. ಬಾ ನೇತ್ರ, ಇಷ್ಟೋ ತನಕ ನಿನಗೆ ಇಲ್ಲೇ ವೇಟ್ ಮಾಡ್ತಾ ಇದ್ದೆ, ಇಷ್ಟೋ ತನಕ ಇಲ್ಲೇ ಅಡ್ಡಾಡ್ತಾ ಇದ್ದೆ ನೋಡು. ಇವಾಗ ಬಂದ್ಯಾ? ಬಾಬಾ. ಸಾರಿ ಮ್ಯಾಮ್, ಅಲ್ಲಿ ಬೇಗ ಬಸ್ ಸಿಗಲಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸಾರಿ ಮ್ಯಾಮ್, ಲೇಟಾಗಿ ಬಂದಿದ್ದಕ್ಕೆ ಏನೂ ತಿಳ್ಕೊಬೇಡಿ. ಹೌದಾ, ಇರಲಿ ಬಿಡು, ಏನಾಗಲ್ಲ. ನಿನಗೆ ಇನ್ನೂ ಒಂದು 4 ದಿನ ನಾನು ಎಕ್ಸ್ಟ್ರಾ ರಜೆ ಕೊಟ್ಟಿದ್ದೆ. ನಾನು ಚಿನ್ನಿ ಎಕ್ಸಾಮ್ ಸಲುವಾಗಿ ರಜೆನ ಕ್ಯಾನ್ಸಲ್ ಮಾಡೋದಾಯಿತು. ಮತ್ತು ನೀನೇನು ತಿಳ್ಕೊಳಕ್ಕೆ ಹೋಗಬೇಡ.
ಅಯ್ಯೋ ಇಲ್ಲ ಮ್ಯಾಮ್, ಹಾಗೇನಿಲ್ಲ. ಇವತ್ತು ನೀವು ಬೇಡ ಅಂದಿದ್ರು ಮೇ ಬಿ ಇವತ್ತೊಂದು ದಿನ ಇಲ್ಲ ಅಂದ್ರೆ ನಾಳೆಯಿಂದ ನಾನು ಬಂದೇ ಬಿಡ್ತಿದ್ದೆ. ಯಾಕಂದರೆ ಎಲ್ಲರೂ ನಾವು ನಮ್ಮ ಅಜ್ಜಿ ಊರಿಂದ ಬಂದ್ವಿ. ನಮ್ಮವ್ವ ಅವರೆಲ್ಲ ನಮ್ಮೂರಿಗೆ ಹೋದರು, ನಾನು ಇಲ್ಲಿ ಟ್ಯೂಷನ್ ಹೇಳ್ಕೊಡೋದಿದೆ ಅಂತ ಡೈರೆಕ್ಟ್ ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟೆ. ಹೌದಾ? ಯಾಕೆ ಇನ್ನೂ 4 ದಿನ ಇರ್ತೀನಿ ಅಂತಂದಿದ್ರಲ್ಲ? ಅಕ್ಕ ಅಕ್ಕ ಏ ಸಾಗರ್, ಇವನೇನು ಇಷ್ಟೊತ್ತಲ್ಲಿ ಬಂದುಬಿಟ್ಟಲ್ಲ? ಏನು ಸಾಗರ್, ಆಫೀಸ್ಗೆ ಹೋಗಿದ್ದೆಲ್ಲ, ಏನಿದು ಇಷ್ಟು ಬೇಗ ಬಂದುಬಿಟ್ಟೆಲ್ಲ ಇವತ್ತು? ಅದಾ ಆಫೀಸ್ ಕೆಲಸದ ಮೇಲೇ ಈ ಕಡೆನೇ ಬಂದಿದ್ದೆ. ಅದಕ್ಕೋಸ್ಕರ ಕೆಲಸ ಎಲ್ಲ ಮುಗೀತಲ್ಲ, ಅದಕ್ಕೆ ಮನೆಗೆ ಬಂದೆ. ಹೇಗೋ ಇಲ್ಲೇ ಬಂದಿದ್ದೀನಲ್ಲ, ಊಟ ಮಾಡ್ಕೊಂಡು ಹೋದ್ರಾಯ್ತು ಅಂತ ಅದಕ್ಕೆ ಮನೆಗೆ ಬಂದೆ. ಯಾಕೆ ಬರಬಾರ್ದು ತನಕ? ಹಾಗೇನಿಲ್ಲ, ಏನಿದು ಸಡನ್ನಾಗಿ ಇಷ್ಟೊತ್ತಲ್ಲಿ ಬಂದುಬಿಟ್ಟೆಲ್ಲ, ಅದಕ್ಕೆ ಕೇಳಿದೆ. ಬಾ, ಇನ್ನೇನು ಅಡುಗೆ ರೆಡಿ ಆಗುತ್ತೆ, ಊಟ ಮಾಡಂತೆ ಅಂತ. ಸರಿ ಅಕ್ಕ, ಆಯಿತು. ಮತ್ತೇನು ಅಲ್ಲಿಗೆ ಹೋಗ್ತಾ ಇದೆಯಲ್ಲ? ಅದಾ ಇದು ಅಕ್ಕ, ನಂದು ಆಫೀಸ್ ಬ್ಯಾಗ್ ಕಾರಲ್ಲೇ ಬಿಟ್ಟು ಬಂದಿದ್ದೀನಿ, ಅದನ್ನು ತರೋದಕ್ಕೆ ಹೋಗ್ತಾ ಇದ್ದೀನಿ. ಹೌದಾ, ಸರಿ ಆಯಿತು, ತೊಗೊಂಡು ಬಾ. ಹ್ಞೂ ಅಕ್ಕ. ಅಂದಂಗೆ ನೇತ್ರ, ನೀನೇ ಏನು ಹೇಳಿಲ್ಲಲ್ಲ, ಯಾಕೆ ಇನ್ನೊಂದು 4 ದಿನ ಇರ್ತೀನಿ ಅಂತಂದಿದ್ದೆಲ್ಲ ನಿಮ್ಮ ಅಜ್ಜಿ ಊರಲ್ಲಿ? ಮಾಡ್ತೀನಿ ರೀ. ಅದಾ ಮ್ಯಾಮ್, ಅದು ನನ್ನ ಮದುವೆ ಫಿಕ್ಸ್ ಆಗಿದೆ ಅಲ್ವಾ, ಅವರು ನಾಳೆ ಹೂವನ್ನು ಇಡೋದಕ್ಕೆ ಬರ್ತೀನಿ ಅಂತಂದಿದ್ದಾರೆ. ಅದಕ್ಕೋಸ್ಕರ ಇವತ್ತೇ ಬಂದುಬಿಟ್ವಿ ಮನೆಗೆ. ಏನಾಯ್ತಾ, ಮದುವೆ ಫಿಕ್ಸ್ ಆಯ್ತಾ ನಿಂದು? ವಾವ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬೇಗ ಬಂದುಬಿಟ್ವಿ, ಇಲ್ಲಾಂದರೆ ಇನ್ನೂ ಒಂದು 4 ದಿನ ಆರಾಮಾಗಿದ್ದು ಬರ್ತಿದ್ವಿ ಅಲ್ಲೇ ನಮ್ಮ ಅಜ್ಜಿ ಊರಲ್ಲಿ. ಹೌದಾ? ಏನು ಮನೇಲಿ ಜೋರಿದೆನಾ ಮದುವೆದ ಸಂಭ್ರಮ? ಏನು ಇವ್ರದ್ದು ಮದುವೆನೇ ಫಿಕ್ಸ್ ಆಯ್ತಾ? ಅವಾಗ ನೋಡಿದ್ರೆ ಮದುವೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ದೊಡ್ಡದಾಗಿ ಆಡ್ತಾ ಇದ್ಲು. ಇವಾಗ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದಾಳೆ. ಹಾಂ, ಜೋರಾಗಿನೇ ನಡೀತಾ ಇದೆ ಮ್ಯಾಮ್. ಹೌದಾ, ಚಲೋ ಆಯ್ತು ಬಿಡು. ಬಾಬಾ, ಚಿನ್ನಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ ಟ್ಯೂಷನ್ ಹೇಳ್ಕೊಡಂತೆ ಅಂತ. ಏನೇತ್ರ ಮದುವೆ ಫಿಕ್ಸ್ ಆಯ್ತಾ ನಿಂದು? ಹಾಂ ಸರ್, ಮದುವೆ ಫಿಕ್ಸ್ ಆಯ್ತು ನಂದು. ಏನು ಸರ್, ನನ್ನ ಮದುವೆ ಫಿಕ್ಸ್ ಆದರೆ ನಿಮ್ಗೆ ಯಾಕೆ ಸಿಟ್ಟು ಬರ್ತಾ ಇದೆ? ಅವತ್ತು ದೊಡ್ಡದಾಗಿ ನನಗೆ ಮದುವೆನೇ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ನಾಟಕ ಮಾಡ್ತಾ ಇದ್ದೆ. ಎಲ್ಲ ನಾಟಕನಾ ನೀನು ಅವತ್ತು ಮಾತಾಡಿದ್ದು ಎಲ್ಲ? ನಾಟಕ ಅಂತ ಏನಿಲ್ಲ ಸರ್, ನಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡ್ರು. ನಮ್ಮಪ್ಪ ನಮ್ಮವ್ಗೆ ಎಲ್ರಿಗೂ ಇಷ್ಟ ಆಯ್ತಲ್ಲ, ಅದಕ್ಕೆ ನಾನು ಹ್ಞೂ ಅಂತ ಅಂದ್ಬಿಟ್ಟೆ. ಹಾಗಾದರೆ ನಿಮಗೆ ಈ ಮದುವೆ ಇಷ್ಟ ಇದೆ? ಹಾಂ ಸರ್, ಇಷ್ಟ ಇದೆ. ಹುಡುಗನೂ ಚೆನ್ನಾಗಿದ್ದಾನೆ, ಮತ್ತು ಯಾಕೆ ಬೇಡ ಅಂತ ಅನ್ಲಿ, ಅದಕ್ಕೆ ನನಗೂ ಇಷ್ಟ ಆಯ್ತು ಈ ಮದುವೆ. ಹೊಟ್ಟೆ ಉರಿ ಹಿಂಗೆ ಉರ್ಕೊಲಿ ಇವ್ರು ಹೊಟ್ಟೆ ಉರ್ಕೊಳ್ಳೋದು ನೋಡಿದರೆ ಎಷ್ಟು ಖುಷಿ ಆಗುತ್ತೆ ನನಗೆ. ಆಫೀಸಲ್ಲೆಲ್ಲ ಬೇಕಂತ ಬೈತಾರೆ, ಸಿಡಿ ಅಂತ ಇರ್ತಾರೆ. ಇವಾಗ ನೋಡಿ ಹೆಂಗೆ ಉರ್ಕೋತಾ ಇದ್ದಾರೆ. ಉರ್ಕೊಲಿ, ಇದು ಒಂಥರ ಚೆನ್ನಾಗಿದೆ. ಅಕ್ಕ, ನಂಗೊಂದು ಲೋಟ ಕಾಫಿ. ಹಾಂ ಆಯಿತು ಸಾಗರ್, ತಂದೆ. ಇಷ್ಟು ಕೊಬ್ಬಳಿಗೆ ನನ್ನ ಮುಂದೆನೇ ನಕ್ಕೊಂತ ಹೇಳ್ತಾರೆ ನನ್ನ ಮದುವೆ ಫಿಕ್ಸ್ ಆಯಿತು ಅಂತ. ಮಾಡ್ತೀನಿ ಅಷ್ಟಕ್ಕೂ. ಅವಳು ಮದುವೆ ಫಿಕ್ಸ್ ಆದರೆ ನಾನು ಯಾಕೆ ಇಷ್ಟು ಸಿಟ್ಟು ಮಾಡ್ಕೋಬೇಕು? ಫಿಕ್ಸ್ ಆದ್ರೆ ಆಗಿರುತ್ತೆ, ನನಗೂ ಅವಳಿಗೆ ಏನು ಸಂಬಂಧ? ಅವಳೆ ನನ್ನ ಲವರ ಅಥವಾ ನನ್ನ ಫ್ರೆಂಡ? ಏನದು ನನ್ನ ಅತ್ತೆ ಮಗಳ? ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಅಕ್ಕ, ಎಷ್ಟೊತ್ತದು? ನಂಗೆ ಕಾಫಿ ಬೇಕಂತ ಹೇಳಿ ಎಷ್ಟೊತ್ತಾಯ್ತು ನಾನು? ನೇತ್ರ, ಹೋಗೊಂದು ಸ್ವಲ್ಪ ಸಾಗರ್ಗೆ ಕಾಫಿ ಕೊಟ್ಟು ಬರ್ತೀಯಾ? ಓಕೆ ಮ್ಯಾಮ್, ಕೊಟ್ಟು ಬರ್ತೀನಿ. ಸರ್, ಕಾಫಿ. ನಾನು ಹೇಳಿದ್ದು ನಮ್ಮ ಅಕ್ಕನಿಗೆ ಕಾಫಿ ತೊಗೊಂಬ ಅಂತ, ನಿನಗಲ್ಲ. ಸರ್, ಖುಷಿ ಮೇಡಮ್ ಏನು ಬ್ಯುಸಿ ಇದ್ದರು, ಅದಕ್ಕೋಸ್ಕರ ನನಗೆ ಕೊಟ್ಟು ಬಾ ಅಂತ ಅಂದರು, ಅದಕ್ಕೋಸ್ಕರ ತೊಗೊಂಬಂದೆ. ಕಾಫಿ ಯಾರು ತಂದ್ರೆ ಏನು ಸರ್? ಕಾಫಿನೇ ಅಲ್ವಾ? ಅದನ್ನು ನಾನು ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಶಟ್ ಅಪ್ ಆ್ಯಂಡ್ ಗೋ. ನನಗೆ ನೀ ತಂದಿರೋ ಕಾಫಿ ಬೇಡ, ತೊಗೊಂಡು ಹೋಗ್ತಾ ಇರೋದನ್ನು. ಸರ್, ಯಾಕೆ ಅಷ್ಟೊಂದು ಸಿಟ್ಟಲ್ಲಿದ್ದೀರಾ? ಏನಾಯಿತು? ನನ್ನ ಟೆನ್ಷನ್, ನನ್ನ ಸಿಟ್ಟು, ನನ್ನ ಇಷ್ಟ. ನಿನ್ನ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಇಲ್ಲಿಂದ ಹೋಗು ಅಂತ ಅಂದೆ. ಇಲ್ಲ ಅಂದ್ರೆ ಕಾಫಿನ ತೊಗೊಂಡು ಮುಖಕ್ಕೆ ಎರಚಿಬಿಡ್ತೀನಿ ನೋಡು. ಸರಿ ಸರ್. ನನಗೆ ಉಪದೇಶ ಹೇಳೋದಕ್ಕೆ ಬರ್ತಾಳೆ. ಇವಳು ತಂದಿರೋ ಕಾಫಿ ನಾನು ಯಾಕೆ ಕುಡೀಲಿ? ಯಾಕೆ ನೇತ್ರ, ಏನಾಯಿತು? ಕಾಫಿ ವಾಪಸ್ ತೊಗೊಂಡು ಬಂದಿಯಲ್ಲ? ಮ್ಯಾಮ್, ಕಾಫಿನ ನೀವೇ ಕೊಡಬೇಕಂತೆ. ಹೌದಾ, ಸರಿ ತಗೋ, ನಾನೇ ಹೋಗ್ಕೊಡ್ತೀನಿ. ಇವ್ರ ಕಾಫಿನೂ ಬೇಡ, ಏನೂ ಬೇಡ. ಇವಳು ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅಷ್ಟು ಮೈಯೆಲ್ಲ ಉರಿತಾ ಇದೆ. ಮನೇಲಿ ಇರೋದೇ ಬೇಡ, ಸೀದಾ ಆಫೀಸ್ಗೆ ಹೋಗೋಣ. ಸಾಗರ್, ಇಲ್ಲಿ ಹೋದ ಇವನು? ಕಾಫಿ ಅಂತಂದ, ಅವ್ರು ತಂದಿದ್ದು ಇದಕ್ಕೆ ಬೇಡ ಅಂತ ಕೇಳೋದಕ್ಕೆ ಬರೋಷ್ಟು ಇಲ್ಲನೇ ಇಲ್ಲಲ್ಲ ಇಲ್ಲಿ. ಅರೆ, ಕಾರ್ ತೊಗೊಂಡು ಹೋಗೇ ಬಿಟ್ಟಲ್ಲ ಆಫೀಸಿಗೆ. ಒಂಥರ ವಿಚಿತ್ರ ಹುಡುಗ ಇವನು. ಒಂದೊಂದ್ಸಲ ಒಂದೊಂದು ಥರ ಇರ್ತಾನೆ. ಆಫೀಸಿಂದ ಏನಾದರೂ ಟೆನ್ಷನ್ ತಲೆಯಲ್ಲಿ ಹಾಕ್ಕೊಂಡು ಬಂದಿರ್ತಾನೆ, ಅದನ್ನು ನಮ್ಮ ಮೇಲೆ ಹೇರ್ಬಿಡ್ತಾನೆ. ಏನಾಯಿತು ಏನಿವಾಗ? ಕಾಲ್ ಮಾಡಿ ಆದರೂ ಕೇಳೋಣ, ಮತ್ತೆ ಯಾಕೆ ಹೋದೆಪ್ಪ ಆಫೀಸಿಗಂತ.